ನಾನು ಚೇತನ ಭಟ್. ಶ್ರೀಮತಿ ಲಕ್ಷ್ಮಿಯವರ ಈ ವಾರದ ವರಹ ಬರಹ ಕಾರ್ಯಕ್ರಮಕ್ಕೆ ಹೋಗೋಣವಾ? ಅವ್ರಿಗೆಲ್ಲ ಈಗ ತುಂಬ ಸಂತೋಷ. ಇದೇನು ನಾಣ್ಯಗಳ ವಿಷಯ ಬಿಟ್ಟು ಚಿನ್ನದ ವಿಷಯ ಹೇಳ್ತಿದ್ದೀನಿ ಅನ್ಕೋತಿದ್ದೀರಾ? ಹೇಳ್ತೀನಿ ಇರಿ. ನಮಸ್ತೆ ಸ್ನೇಹಿತರೆ, ಈ ವಾರದ ನಾಣ್ಯ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ಈ ವಾರ ಒಂದು 5 ನಾಣ್ಯಗಳನ್ನು ತೋರಿಸ್ಲಿದ್ದೀನಿ. ಈಗ ನಮ್ಮ ಇಂಟ್ರೊಡ್ಯೂಸ್ ಮಾಡುವಾಗ ಅವರು ಹೇಳಿದರು ಚಿನ್ನಕ್ಕಿಂತ ಹೆಚ್ಚು ಬೆಲೆ ನಾಣ್ಯಕ್ಕೆ ಅಂತ. ಯಾಕೆ ಹೇಳಿದರು ಅಂತ ನಿಮ್ಗೆ ಅಂದ್ಕೊಂಡಿರ್ಬೋದು ನೀವೆಲ್ಲ. ಏನಂದರೆ, ನನಗೆ ಮೊನ್ನೆ ನಾಣ್ಯಗಳ ಸಂಘದಿಂದ ಒಂದು ಮೆಸೇಜ್ ಬಂತು. 1962ರಲ್ಲಿ 3 ಸೆಟ್ಟನ್ನು ಬರೀ 62 ರೂಪಾಯಿ ತಗೊಂಡ್ರು. ಆದರೆ ಅದರ ಬೆಲೆ ಈಗ ಎಷ್ಟಿದೆ ಅಂದರೆ, ಅದು ವೆಲ್ವೆಟ್ ಕೇಸಲ್ಲಿ ಬಂದಿತ್ತು. ವೆಲ್ವೆಟ್ ಕೇಸಿಗೆ ಸಮೇತ ನಾಣ್ಯಗಳಷ್ಟೇ ಬೆಲೆ ಬಂತು. ಮತ್ತು ಅದರ ಬೆಲೆ ಈಗ ಎಷ್ಟಿದೆ ಅಂತ ಹೇಳಿದರೆ ನಂಬಲಿಕ್ಕಾಗಲ್ಲ. ಮೋರ್ ದೆನ್ 50 lakhs. ನೋಡಿ, ನಾವು ನಾಣ್ಯಗಳ ಮೇಲೆ ಇನ್ವೆಸ್ಟ್ ಮಾಡೋದು ಖಂಡಿತ ಲಾಭವೇ ಅಲ್ವಾ? ಏನಂತೀರಾ? ಈಗ ನಾನು ತೋರಿಸ್ಲಿಕ್ಕಿರುವ ಕಾಯಿನು ರಾಮಕೃಷ್ಣ ಮಿಷನ್ದು. ರಾಮಕೃಷ್ಣ ಪರಮಹಂಸ ವಿವೇಕಾನಂದ, ಇದು ಭಾರತದಾದ್ಯಂತ ಏನು ವಿದೇಶಗಳಲ್ಲೂ ಎಲ್ಲರಿಗೂ ಗೊತ್ತು. ನೋಡಿ, ಇದು ಕಲ್ಕತ್ತಾ ಮಿಂಟಿನಿಂದ ಮಿಂಟಾದಂಥ ಕಾಯಿನು. 125ನೇ ವರ್ಷ ಈ ಸಂಸ್ಥೆಗೆ ಆದಾಗ ಇದು ಮಿಂಟಾಯಿತು. ಎಲ್ಲ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಗೆ ಇದು ಕಟಿಬದ್ಧ. ಇದರಲ್ಲಿ 2 ಶಾಖೆಗಳಿವೆ, ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅಂತ. ಆದರೆ ಇದು ಜಂಟಿಯಾಗಿ ಕೆಲಸ ಮಾಡುತ್ತೆ. ಇದರ ಆದರ್ಶವಾಕ್ಯ ಆತ್ಮಮುಕ್ತಿ ಮತ್ತು ವಿಶ್ವ ಕಲ್ಯಾಣ. ನೋಡಿ, ಹಿಂದಿನ ಫೀಚರ್ ಇದು ಬೇಲೂರು ಮಠದ್ದು. ಇದು ವೆಸ್ಟ್ ಬೆಂಗಾಲಲ್ಲಿದೆ. ಈಗ ನಾನು ತೋರಿಸ್ಲಿಕ್ಕಿರುವಂಥ ಕಾಯಿನ ಮಾ ಶೇರೇವಾಲಿ ಅಂತ. ನೋಡಿ, ಇದು ಹಳದಿ ಕಲರ್ನ ಬಾಕ್ಸಲ್ಲಿ ಬಂದಿದೆ. ಮಾ ಶೇರೇವಾಲಿ ನೋಡಿ, ಈ ಥರ ಕಾಯಿನ್, ಕಲರ್ ಕಾಯಿನ್ ಇದು. ಇದಕ್ಕೆ ಮ್ಯಾನಿಟರಿ ವ್ಯಾಲ್ಯೂ ಇಲ್ಲ, ಸಿಂಹಬೋಧಿಗೆ ಸಹಿತ ಇಲ್ಲ. ಯಾಕೆಂದರೆ ಇದು ಟೋಕನ್ ಟೈಪ್. ಹಿಂಬದಿ ಮಿಂಟ್ ಮಾರ್ಕ್ ಇದೆ. ಇದು ಶುದ್ಧ ಬೆಳ್ಳಿ ಕಾಯಿನ್. ಬೆಂಗಾಲ್ ದುರ್ಗಾ ಪೂಜೆಗೆ ಹೆಸರುವಾಸಿ ಅಲ್ವಾ? ಹಾಗೆಯೇ ದುರ್ಗೆಯ 9 ರೂಪಗಳು, ಅವತಾರ ಇದೆಲ್ಲ ಇರುವಂತಹ ಪುಸ್ತಕ ಕೂಡ ಇದರಲ್ಲಿ ಅವರು ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಅವತಾರಗಳ ಹೆಸರು, ವಿವರ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಕೆಲವು ಸ್ತೋತ್ರಗಳು ಎಲ್ಲ ಇದರಲ್ಲಿ ಇದೆ. ಮಾ ಶೇರೇವಾಲಿ ಕಾಯಿನ್ ಅಂತ. ಇನ್ನು ನೋಡಬೇಕು ಇದರ ಬಗ್ಗೆ ಅಂತಂದರೆ, ನೀವು ಅದರಲ್ಲಿ QR ಕೋಡ್ ಕೊಟ್ಟಿರ್ತಾರೆ, ಅದರಲ್ಲಿ ಹೋದಾಗ ಪೂರ್ತಿಯಾಗಿ ಎಲ್ಲವನ್ನು ನೋಡ್ಬೋದು. ಇದು ಕೂಡ ಮಾ ಶೇರೇವಾಲಿ ಕಾಯಿನೇ, ಕಲ್ಕತ್ತಾ ಮಿಂಟದು. ಇದು ವುಡ್ಡನ್ ಬಾಕ್ಸು, ಕಾಪರ್ ಕಾಯಿನ್. ನೋಡಿ, ಬೆಳ್ಳಿ ಅಲ್ಲ. ಇದರಲ್ಲೂ ಕೂಡ ಬುಕ್ಲೆಟ್ ಇರಲಿಲ್ಲ, ಬಟ್ QR ಕೋಡಲ್ಲಿ ಮಾಡಿದ್ರೆ ನಮಗೆ ಎಲ್ಲ ಇದು ಸಿಗುತ್ತೆ, ಅದರದ್ದು ಡೀಟೇಲ್ಸ್ ಸಿಗುತ್ತೆ. ಯುನೆಸ್ಕೋ ರೆಕಗ್ನಿಷನ್ ಆಫ್ ಬೆಂಗಾಲ್ಸ್ ದುರ್ಗಾ ಪೂಜಾ ಕಲ್ಕತ್ತಾ ಹೆರಿಟೇಜ್ ಅಂತ ಇದರಲ್ಲಿ ಪ್ರಿಂಟ್ ಆಗಿದೆ. ಇದು ಕೂಡ ಟೋಕನ್, ಮಾನಿಟರಿ ವ್ಯಾಲ್ಯೂ ಇಲ್ಲ. ಯಾಕೆ ಅಂತ ಕೇಳ್ತೀರಾ? ಅದರಲ್ಲಿರುವ ಎಂಬ್ಲೆಮ್ ಅಂಥದ್ದು. ಪುರಿ ಜಗನ್ನಾಥ ಟೆಂಪಲ್ ವಿಶ್ವ ಪ್ರಸಿದ್ಧಿ. ಭಾರತದಲ್ಲಂತೂ ಇದಕ್ಕೆ ಲಕ್ಷಗಟ್ಟಲೆ ಭಕ್ತರಿದ್ದಾರೆ. ಜಗನ್ನಾಥ್ ಯಾತ್ರಾ ಟೈಮಲ್ಲಿ ಬಂದಂಥ ಸಿಲ್ವರ್ ಕಾಯಿನ್ ಇದೆ. ಕೃಷ್ಣ, ಬಲಭದ್ರ ಹಾಗೂ ಸುಭದ್ರ ಅಣ್ಣಂದ್ರ ನಡುವೆ ಇರುವ ತಂಗಿಯ ಒಂದು ಇದಿದೆ, ಚಿತ್ರ ಇದೆ. ಹಿಂಬದಿ ಮಿಂಟ್ ಮಾರ್ಕ್ ಇದೆ ಮತ್ತು 50 ಗ್ರಾಮ್ಸ್ ಸಿಲ್ವರ್ ಅಂತ ಇದೆ. ಹಿಂಬದಿ ಮಿಂಟ್ ಮಾರ್ಕ್ ಇದೆ ನೋಡಿ, ಫೈನ್ ಸಿಲ್ವರ್ ಅಂತ ಹಚ್ಚಾಗಿದೆ ಅಷ್ಟೇ. ಕೈವಲ್ಯಧಾಮದ ಶತಾಬ್ದಿ ಪ್ರಯುಕ್ತ ಬಂದಂತಹ ಕಾಯಿನ್ ಇದು. 2023ರಲ್ಲಿ ಬಂತು. ಇದರ ಸ್ಥಾಪಕರು ಸ್ವಾಮಿ ಕುವಲಯಾನಂದ ಅಂತ. ಇದರ ಉದ್ದೇಶ ಯೋಗದಲ್ಲಿ ವೈಜ್ಞಾನಿಕ ಅನುಸಂಧಾನವನ್ನು ಸರಳೀಕರಿಸುವುದು ಅಂತಂದ್ಬಿಟ್ಟು. ಸಹ್ಯಾದ್ರಿ ಪರ್ವತಗಳ ಶ್ರೇಣಿಗಳ ಮಧ್ಯೆ ಈ ಆಶ್ರಮ ಲೋನಾವಳದಲ್ಲಿ ಇದೆ. ಇದು ಹಿಂಬದಿ ಸಂಸ್ಥೆ ಲೋಗೋ ಇದೆ ನೋಡಿ, ವಿಶೇಷವಾದ ಲೋಗೋ ಇದು. 3 ಹೆಡೆಗಳ ಸರ್ಪ, ಸೋಹಂ ಮತ್ತು ಓಂ ಬರಹಗಳು ಇದರಲ್ಲಿ ಇದೆ. ಇದೊಂದು ವಿಶೇಷ ಕಾಯಿನ್ ಸ್ನೇಹಿತರೆ. ವಿಶೇಷ ಏನು ಅಂತ ಕೇಳ್ಬೋದು.
ಇದರ ಮುಖ ಬೆಲೆ 1000 ರೂಪಾಯಿ. 1000 ರೂಪಾಯಿಯ ಕಾಯಿನು ಇಷ್ಟರವರೆಗೆ ನಾನು ಕಲೆಕ್ಷನ್ನಿಗೆ ಶುರು ಮಾಡಿದ ಮೇಲೆ ನನಗೆ ಸಿಕ್ಕಿದ್ದು ಇದು 3ನೇದು. ಮೊದಲ ಸಂಚಿಕೆಯಲ್ಲಿ ಆ 2000 ರೂಪಾಯಿ ಕಾಯಿನ್ಗಳನ್ನು ನಿಮಗೆ ನಾನು ಪ್ರದರ್ಶನ ಮಾಡಿದ್ದೀನಿ ನೋಡಿ. ಇದು ಕರ್ತಗಚ್ಚ ಮಿಲೇನಿಯಂ. ಇದರ ಸ್ಥಾಪಕರು ಜೈನಾಚಾರ್ಯ ದಿನೇಶ್ವರ್ ಸೂರಿ ಅಂತ. ಇದು ಪ್ಯೂರ್ ಸಿಲ್ವರ್ ಕಾಯಿನು. ಈ ಹಿಂದೆ ಕೂಡ ನಾನು ತೋರಿಸಿದ್ದೇನೆ ಪ್ಯೂರ್ ಸಿಲ್ವರ್ ಕಾಯಿನ್ಗಳನ್ನು. ರೂಪಾಯಿ ಚಿಹ್ನೆ ಮತ್ತು ಸಿಂಹಬೋಧಿಗೆ ದೇಶದ ಹೆಸರಿದೆ, ರೂಪಾಯಿ ಬರಹ ಇದೆ, ಸತ್ಯಮೇವ ಜಯತೆ ಇದೆ. ಹಿಂಬದಿ ಇದು ಜೈನಾಚಾರ್ಯರ ಚಿತ್ರ ಇದರಲ್ಲಿ ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವತ್ತೂ ತಗೊಂಡಿರೋ ನಾಣ್ಯಗಳಿಗೆ ಎಷ್ಟು ಬೆಲೆ ಇದೆ ಅಂತಂದ್ಬಿಟ್ಟು. ಸೊ ಇದ್ರ ಬಗ್ಗೆ ಮುಂದೆ ಇನ್ನೂ ತಿಳ್ಕೊಳ್ಳೋಣ. ಮುಂದಿನ ವಾರ ಸಿಗೋಣ. ಬಾಯ್.